ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ನಿಮ್ಮ ಕಾಮೆಂಟ್ಗಳು. ಜೊತೆಗೆ ನಾಳೆಗೆ ಕೊನೆ ದಿನಾಂಕ ಇದೆ ರಿವ್ಯಾಲ್ಯೂಷನ್ ಹಾಕಲಿಕ್ಕೆ. ಇದರ ಮಧ್ಯದಲ್ಲಿ ನೀವು ನಿಮ್ಮ ಪ್ರಾಬ್ಲಮ್ಗಳನ್ನು ನನಗೆ ಶೇರ್ ಮಾಡಿದ್ದೀರಾ. ನಾಳೆಗೆ ರಿವ್ಯಾಲ್ಯೂಯೇಷನ್ GNM ನರ್ಸಿಂಗಿಗೆ ಕೊನೆ ದಿನಾಂಕ ಇದೆ. ಆದರೆ ನಾಳೆಗೆ ಇರಬೇಕಾದ್ರೆ ಆದರೂ ಕೂಡ ನಿಮ್ಮಲ್ಲಿ ಸುಮಾರು ಪ್ರಾಬ್ಲಮ್ಗಳು ಇರುವಂಥದ್ದು. ಲೈಕ್ ಇಲ್ಲಿ ನೋಡ್ಬೋದು. ಹಾಯ್ ಸರ್, ಗುಡ್ ಮಾರ್ನಿಂಗ್ ಸರ್. ಆ್ಯಸ್ ಪರ್ ಸಬ್ಜೆಕ್ಟ್ 500 ರೂಪಾಯಿ ಅಲ್ವಾ? ಆದರೆ ನಮ್ಮ ಕಾಲೇಜಲ್ಲಿ ಒಂದು ಸಬ್ಜೆಕ್ಟಿಗೆ 1000 ರುಪೀಸ್ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ಹೇಳಿ ಸರ್ ಪ್ಲೀಸ್, ಇಲ್ಲ ಅಂದರೆ ರಿಪ್ಲೈ ಕೊಡಿ ಸಾಕು ಅಂತ ಹೇಳಿದ್ದಾರೆ. ಓಕೆ, ಇದ್ರ ಬಗ್ಗೆ ನಾನು ಸುಮಾರು ಸಲ ಹೇಳ್ತಿದ್ದೀನಿ. ಏನಂತಂದರೆ, ಇಟ್ ಈಸ್ ಅ ಸೀಸನ್ ಫಾರ್ ದಿ ಕಾಲೇಜಸ್. ಈ ಎಕ್ಸಾಮ್ ಅನ್ನೋದು ಇಟ್ ಈಸ್ ಅ ಮನಿ ಸೀಸನ್ ಇದ್ದಂಗೆ. ಸ್ಪೆಷಲಿ ಈ ಬೋರ್ಡಲ್ಲಿ ಯಾವ ಅಫಿಲೇಟ್ ಇದಾವಲ್ಲ, ಒಂದಷ್ಟು ಕಾಲೇಜುಗಳು ಅವ್ರಿಗೆ ಒಂಥರ ಏನಪ್ಪ ಅಂದರೆ ದೀಪಾವಳಿ ಹಬ್ಬ ಇದ್ದಂಗೆ. ಯಾವಾಗ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡೋದು, ರಿವ್ಯಾಲ್ಯೂಯೇಷನ್ ಅದು ಬಂದರೆ ಒಂಥರ ಅವ್ರಿಗೆ ಒಂಥರ ಹಬ್ಬ ಇದ್ದಂಗೆ. ಯಾಕೆ ಹಬ್ಬ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ 500ಕ್ಕೆ 1000 ರೂಪಾಯಿ ಡಬಲ್ ವಸೂಲಿ. ಮತ್ತು ಇದು ಹಬ್ಬನೇ ಅಲ್ವಾ, ಅದಕ್ಕೆ ಹಬ್ಬ ಆಚರಣೆ ಅವರಿಗೆ ಹಬ್ಬ ಮಾಡಲಿಕ್ಕೆ ನೀವು ಚಾನ್ಸಸ್ ಕೊಡ್ತಾಯಿದ್ದೀರಿ. ಇದಷ್ಟೇ. ಇಲ್ಲಿ ಯಾವುದು ಬೋರ್ಡ್ ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಯಾಕೆ ತೊಗೊತಾ ಇದ್ದೀರಪ್ಪ ಬೋರ್ಡ್ ಅನ್ನೋರು ಅಂತ ಕಾಲ್ ಮಾಡಿ ಹೇಳೋದಿಲ್ಲ. ಇದು ಕಾಲೇಜಿನವರು ಮಾಡುವಂಥದ್ದು ರೂಲ್ಸ್ಗಳು. ಅವ್ರದ್ದೇ ಕಾಲೇಜು, ಅವ್ರದ್ದೇ ರೂಲ್ಸ್ಗಳು ಇರೋದರಿಂದ ಇದರಲ್ಲಿ ನೀವು ಸಫರ್ ಆಗೋದು ಒಂದಷ್ಟು ಬಡ ವಿದ್ಯಾರ್ಥಿಗಳು. ಇದು ಯಾಕಾಯಿತು ಅಂತಂದರೆ ಉದಾಹರಣೆ ಹೇಳಿಬಿಡ್ತೀನಿ. ಈ ರೀತಿ ಯಾಕಾಗಿದೆ, ಹೌದಾ? ಯಾಕಾಗಿದೆ ಅಂದರೆ, ಡೈರೆಕ್ಟ್ ಎಕ್ಸಾಮ್ ಬರುವಂಥವ್ರುಗಳಲ್ಲಿ ದುಡ್ಡಿದೆ, ರೆಗ್ಯುಲರ್ ವಿದ್ಯಾರ್ಥಿಗಳಲ್ಲಿ ದುಡ್ಡು ಕಡಿಮೆ ಇರೋದಿಲ್ಲ. ಡೈರೆಕ್ಟ್ ಎಕ್ಸಾಮ್ ಬರೋರು ಜಾಬ್ ಮಾಡ್ತಿರ್ತಾರೆ, 500 ರೂಪಾಯಿ ದುಡ್ದಿಲ್ಲ, 500 ರೂಪಾಯಿ ಅಲ್ಲ 1000 ರೂಪಾಯಿ ಮತ್ತು ಟಿಪ್ಸ್ ಕೊಟ್ಟಕ್ಕರು ಇಟ್ಕೋರಿ ಅಂತೇಳಿ ಚಾ ಕುಡಿಯಾಕೆ. ಹಿಂಗಿರಬೇಕಾದ್ರೆ ಈ ಥರ ಆಗಿ ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ. ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ ರೀ. ನನಗೂ ಹತ್ರ ಸೊಲ್ಯೂಷನ್ ಇಲ್ಲ, ನಿಮ್ಮ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಒಂದೇ ಕೊಟ್ಟುಬಿಡಿ, ನಾಳೆಗೆ ಲಾಸ್ಟ್ ಡೇಟ್ ಇದೆ. ನೆಕ್ಸ್ಟ್ 28 ಮಾರ್ಕ್ಸ್ ಇದ್ದರೆ ಪಾಸ್ ಮಾಡ್ತಾರಾ? ಇಲ್ಲರಿ, ನಾನು ಸುಮಾರು ಸಲ ಹೇಳಿದ್ದೀನಿ, ಪಾಸ್ ಮಾಡೋದಿಲ್ಲ ರೀ, ವ್ಯಾಲ್ಯೂಯೇಷನ್ ಮಾಡ್ತಾರೆ. ಮತ್ತೊಂದು ಸಲ ನಿಮ್ಮ ಪೇಪರ್ ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಫಸ್ಟಿಗೆ ಆ್ಯನ್ಯುವಲ್ದಲ್ಲಿ ವ್ಯಾಲ್ಯೂಯೇಷನ್ ಮಾಡಿದಿರಲ್ಲ, ಅವಾಗೇನಾದರೂ ಮಿಸ್ ಆಗಿದ್ದರೆ ನಿಮಗೆ ಏನಪ್ಪ ಅಂದರೆ ಇವಾಗ ಅದನ್ನು ಹಾಕಿ ಕೊಡ್ತಾರೆ. ಇದ್ದರೆ ಅಷ್ಟೇ. ಹಾಗೆ ಸುಮ್ಮನೆ 28 ಬಿದ್ದಿದೆ ಪಾಪ ಪಾಸ್ ಮಾಡೋಣ ಆಶೀರ್ವಾದ ಮಾಡಿಬಿಡೋಣ, ಈ ರೀತಿ ಇಲ್ಲ. ರಿವ್ಯಾಲ್ಯೂಯೇಷನ್ ಪ್ರಾಕ್ಟಿಕಲ್ ಫೀಸ್ ಕಟ್ಟಬೇಕಾ ಸರ್? ಇಲ್ಲ, ಪ್ರಾಕ್ಟಿಕಲ್ಗೆ ಫೀಸ್ ಕಟ್ಟೋ ಹಾಗಿಲ್ಲ, ಓನ್ಲಿ ಪೇಪರ್ಗೆ ಮಾತ್ರ ಫೀಸ್ ಕಟ್ಟಬೇಕು. ನೆಕ್ಸ್ಟ್ ಕ್ವಶನ್ ಸರ್, ನಮ್ಮ ಕ್ವಶನ್ ಇದು ಅಂದರೆ, ಈಗ ಸಪ್ಲೀಲಿ ಪಾಸ್ ಆದರೆ ಮಾರ್ಕ್ಸ್ ಕಾರ್ಡಲ್ಲಿ ರಿಪೀಟ್ ಅಂತ ಬರುತ್ತಾ? ರಿಪೀಟ್ ಅಂತ ಬರೋದಿಲ್ಲ. ಮಾರ್ಕ್ಸ್ ಕಾರ್ಡ್ ಒಳಗಡೆ ಮೇಲೆ ಏನಿರೋದಿಲ್ಲ, ಮಾರ್ಕ್ಸ್ಗಳ ಪಕ್ಕದಲ್ಲಿ ಡೇಟ್ ಇರುತ್ತೆ, ಮಂತ್ ಮತ್ತು ಇಯರ್ ಅಷ್ಟೇ ಇರುತ್ತೆ. ಉದಾಹರಣೆಗೆ ಈಗ ನೀವು ಆ್ಯನ್ಯುವಲ್ದಲ್ಲಿ ಪಾಸ್ ಆದರೆ ಡಿಸೆಂಬರ್ 2024 ಅಂತ ಇರುತ್ತೆ. ಸಪ್ಲಿಮೆಂಟ್ರಿಲಿ ಯಾವ ಸಬ್ಜೆಕ್ಟ್ ಇರುತ್ತಲ್ಲ ಅದರ ಮುಂದೆ ಭಾಗದಲ್ಲಿ ಆ ಮಂತು ಏಪ್ರಿಲ್ 2025 ಅಂತ ಅಷ್ಟೇ ಇರುತ್ತೆ. ಮೇನ್ ಹೆಡ್ಲೈನ್ ಒಳಗಡೆ ಬರೋದಿಲ್ಲ. ರಿವ್ಯಾಲ್ಯೂಯೇಷನ್ ಡೇಟ್ ಚೇಂಜ್ ಆಗಿದೆಯಾ? ಇಲ್ಲ, ಅದೇ ಡೇಟ್ ಸ್ವಲ್ಪ ಇನ್ಫಾರ್ಮ್ ಮಾಡಿ. ನೋಡಿ, ನಾಳೆ ತನಕ ಟೈಮ್ ಇದೆ ನಿಮ್ಮಲ್ಲಿ. ನಾಳೆ ಕೊನೆ ದಿನಾಂಕ ಇದೆ. ಅದು ಮಾಡೋದು ಬಿಡೋದು ಬೋರ್ಡರ್ ಕೈಲಿ ಬಿಟ್ಟಿರುವಂಥದ್ದು. ಪ್ರತಿ ವರ್ಷ ನೋಡ್ತೀವಿ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಯಾವುದಾಗಿದಾಗಿ ಮಾಡಿದ್ದಾರೆ. ಆದರೆ ಒಳ್ಳೆಯದು. ಆಗಲಿಲ್ಲ ಅಂದರೂ ಎಮರ್ಜೆನ್ಸಿಗೆ ನೀವು ಮಾಡಿಬಿಡಿ, ಪೇಮೆಂಟ್ ಮಾಡಿ ಇಟ್ಕೊಂಬಿಡಿ. ನೆಕ್ಸ್ಟ್ ನಾಗೇಶ್ ಅವ್ರದ್ದು ರಿವ್ಯಾಲ್ಯೂಯೇಷನ್ ಹಾಕಿದ್ದೀನಿ, 21 ಇದೆ, ಪಾಸ್ ಮಾಡ್ತಾರಾ ಸರ್? ನಂದು ಸಪ್ಲಿಯಲ್ಲಿ MSN 1 ಬರಿಬೇಕು, ಅದಕ್ಕೆ ಓಕೆನಾ? MSN 1 ಮತ್ತು MS2 ಸೇಮ್ ಟಾಪಿಕ್ ಇದೆ, ಸೇಮ್ ಕಂಡೀಷನ್ಸ್ ಡಿಸೀಸ್ ಇದ್ದರೆ MSN ಓದಬೇಕಾ? ಇಲ್ಲ MSN2 ಓದಬೇಕಾ? ಪ್ಲೀಸ್ ಹೇಳಿ. ಎರಡೂ ಓದಬೇಕಾ? ಪ್ರಾಕ್ಟಿಕಲ್ ಎಕ್ಸಾಮ್ ಸಪ್ಲಿಯಲ್ಲಿ ನಮ್ಮ ಕಾಲೇಜಿನವರು ಟೀಚಿಂಗ್ ಇಂಟರ್ನಲ್ಗೆ ಬರ್ತಾರಾ ಅಥವಾ ಬೇರೆಯವರು ಬರ್ತಾರಾ? ಬಿಕಾಸ್ ಆಫ್ ಐ ಹ್ಯಾವ್ ಫಸ್ಟ್ ಟೈಮ್ ಫೇಲ್ಡ್ ಇನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಐ ಡೋಂಟ್ ನೋ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಂಟರ್ನಲ್ ಮಾರ್ಕ್ಸ್ ಚೆನ್ನಾಗಿ ಚೇಂಜ್ ಮಾಡ್ತಾರಾ ನಮ್ಮ ಟೀಚರ್ಸ್? ಓಕೆ, ಇವ್ರು ಹೇಳ್ತಾ ಇದ್ದಾರೆ. ಈಗ ಏನಂತಂದರೆ, ಇವರು ರಿವ್ಯಾಲ್ಯೂಯೇಷನ್ಗೆ 21 ಪಾಸ್ ಮಾಡ್ತಾರಂತ ಕೇಳ್ತಾ ಇದ್ದಾರೆ. ಫಸ್ಟ್ನೇ ಕ್ವಶನ್ ನೋಡಿ, ಇದು ಪಾಸ್ ಮಾಡೋದಿಲ್ಲ ರೀ, ಅವರು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಯಾಕಂದ್ರೆ ಈಗ ರಿವ್ಯಾಲ್ಯೂಯೇಷನ್ ಹಾಕಿದ ತಕ್ಷಣ ಪಾಸ್ ಮಾಡ್ತಾರಂತ ಕಂಡೀಷನ್ ಇಲ್ಲ ರೀ. ರಿವ್ಯಾಲ್ಯೂಯೇಷನ್ ಮೀನಿಂಗ್ ಏನು? ನೀವು ಮತ್ತೊಮ್ಮೆ ನಿಮ್ಮ ಪೇಪರ್ನ ತೆಗೆಸಿ ಹೊಸದಾಗಿ ವ್ಯಾಲ್ಯೂಯೇಷನ್ ಮಾಡಿಸಿ, ಎಲ್ಲಾದರೂ ಮಿಸ್ ಆಗಿದ್ದರೆ ಕೊಡ್ರಪ್ಪ ಮಾರ್ಕ್ಸ್ ನಮ್ಮದು ಅಂತ ಹೇಳಿದ ಹಾಗೆ ಅಷ್ಟೇ. ಕೊಡಲೇಬೇಕು, ಪಾಸ್ ಮಾಡಲೇಬೇಕು ಅಂತಿಲ್ಲ. ಏನು ಜೆನ್ಯೂನ್ ಇದೆ ಅದನ್ನು ನಿಮಗೆ ರೀಪ್ರೆಸೆಂಟ್ ಮಾಡ್ತಾರಷ್ಟೇ. ಆಮೇಲೆ ನೀವು ಇಲ್ಲಿ MSN 1 ಮತ್ತು MSN 2 ಹೇಳ್ತಾ ಇದ್ದಾರಲ್ಲ, ಮೆಡಿಕಲ್ ಸರ್ಜರಿದು
ಸೊ ಇಲ್ಲಿ ಮೆಡಿಕಲ್ ಸರ್ಜರಿ ಒಳಗಡೆ ಎರಡೂ ಸೇಮ್ ಇದೆ ಅಂತಂದರೆ ನಿಮ್ಮ ಮೇಲೆ ಬಿಟ್ಟಿರುವಂಥ ವಿಷಯ ರೀ. ನಿಮಗೆ ಎರಡೂ ಕಂಫರ್ಟೇಬಲ್ ಇದ್ದಾವೆ, ಎರಡೂ ಸೇಮ್ ಇದಾವಪ್ಪ ಅಂದ್ರೆ ನೀವು ಎರಡೂ ಆ್ಯನ್ಯುವಲಲ್ಲೇ ಬರಿಬೋದು. ಪ್ಲಸ್ ಮತ್ತು ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕಾಗುತ್ತೆ. ಓಕೆನಾ? ಫೇಲ್ ಆದವ್ರಿಗೆ ಮತ್ತು ಪ್ರಾಕ್ಟಿಕಲ್ ಬರೀಬೇಕು. ಆವಾಗ ಅವರು ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ ಬಿಡ್ತಾರೋ ಅದು ಕಾಲೇಜಿಗೆ ಬಿಟ್ಟಿರೋದ್ರಿ. ನಾ ಇದನ್ನು ಹೇಳಕ್ಕೆ ಬರೋದಿಲ್ಲ ರೀ. ಆಮೇಲೆ ಯಾಕಂತಂದರೆ ಮತ್ತೆ ಟೀಚರ್ ಚೇಂಜ್ ಅಂದ್ರೆ ಅದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ ರೀ. ಆಮೇಲೆ ಪ್ರಾಕ್ಟಿಕಲಿಗೆ ಯಾಕೆ ಫೇಲ್ ಆದ್ರಿ ಅದನ್ನು ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ. ಯಾಕಂದ್ರೆ ಪ್ರಾಕ್ಟಿಕಲ್ ಯಾರೂ ಫೇಲ್ ಆಗೋದಿಲ್ಲ. ನೀವು ಯಾಕೆ ಫೇಲ್ ಆದ್ರಿ ಅದೊಂದು ದೊಡ್ಡ ಕ್ವಶನ್ಸು. ಆಮೇಲೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಕಾಲೇಜವರು ಯಾವ ರೀತಿ ನಿಮ್ಮ ಜೊತೆಗೆ ಬಿಹೇವ್ ಮಾಡ್ತಾರೆ ಅದನ್ನು ನಾನು ಕೂಡ ಹೇಳೋಕ್ಕಾಗೋದಿಲ್ಲ. ಓಕೆ, ಇದೆಲ್ಲ ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ. ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದ ಮೇಲೆ ಪ್ರಾಕ್ಟಿಕಲ್ ಮಾರ್ಕ್ಸು ಇಂಟರ್ನಲ್ ಮಾರ್ಕ್ಸು ಎಲ್ಲ ಕಾಲೇಜಿನಲ್ಲೇ ಕೇಳ್ಕೊಬೇಕಾಗುತ್ತೆ. ನನಗೆ ಇದನ್ನು ಹೇಳೋಕ್ಕಾಗೋದಿಲ್ಲ ರೀ. ಸರ್ ನಾನು ಚೆನ್ನಾಗಿ ಕ್ವಶನ್ಸ್ ಬರೆದಿದ್ದೀನಿ, 15 ಮಾರ್ಕ್ಸ್ ಕೊಟ್ಟಿದ್ದಾರೆ ನನಗೆ. ವ್ಯಾಲ್ಯೂಯೇಷನ್ ಮಾಡಿದರೆ ಸರ್ ಹೆಂಗೆ ರಿವ್ಯಾಲ್ಯೂಯೇಷನ್ ಮಾಡಿದ್ರಾ? ಇದು ಹಿಂಗೇ ಮಾಡ್ತಾರೆ, ಏನು ಮಾಡೋಕ್ಕೆ ಬರ್ತದೆ ರೀ. ಪ್ರತಿ ವರ್ಷ ಹೆಂಗೆ ಪ್ರಾಬ್ಲಮ್ ಇದೆ, ಏನು ಇದಕ್ಕೆ ಆನ್ಸರ್ ಇಲ್ಲ. ಬಟ್ ನಿಮಗಲ್ಲಿ ಕಾನ್ಫಿಡೆಂಟ್ ಇದ್ದರೆ ರಿವ್ಯಾಲ್ಯೂಯೇಷನ್ಗೆ ಹಾಕಿ.